ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೋ ಒಬ್ಬ ವ್ಯಕ್ತಿ ಜನಪ್ರಿಯತೆ ಗಳಿಸಬೇಕು ಅಂತಂದ್ರೆ, ಫೇಮಸ್ ಆಗಬೇಕು ಅಂದ್ರೆ ಯಾವ್ದಾದ್ರು ಗ್ರಹ ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥದ್ದು ಇರುತ್ತಲ್ವಾ ಗುರುಗಳೇ? ಸೊ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಗಿಲ್ಲಿಯಲ್ಲಿ ಅಂತ ಹೇಳಿ? ಗಿಲ್ಲಿಯಲ್ಲಿ ನನಗೆ ಜಾತಕ ನೋಡೋದು ನೆನಪಿದೆ. ಭಾಳ ಒಂದೂವರೆ ವರ್ಷ ಆಯಿತು ಅವ್ನು ಜಾತಕ ನೋಡಿ. ನಾವಿಬ್ಬರು ಒಟ್ಟಿಗೆ ಒಂದು 3-4 ತಿಂಗಳು DKDಲಿ ಮಾಡಿದಾಗ ಅಲ್ಲಿ ನೋಡಿ DKDಲಿ ಡ್ಯಾನ್ಸ್ ಮಾಡೋದ್ರಲ್ಲಿ ಅಲ್ಲಿ ವೀಕ್ ಇದ್ದ, ಡ್ಯಾನ್ಸ್ ಇಲ್ಲ. ಇಲ್ಲಿ ಮಾತಾಡೋಂಥ ಕಾರ್ಯಕ್ರಮ ಮಾತಾಡ್ದ 100%. ಇದು ಅವ್ರಿಗೆ ನಿಜವಾದ ವೇದಿಕೆ ಸಿಕ್ತು. ಮಾತಾಡೋಂಥ ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಇದನ್ನು 100% ಅದನ್ನು ಬಳಸ್ಕೊಂಡು ಮಾತಾಡೋಂಥ ಕಾರ್ಯಕ್ರಮದಲ್ಲಿ ಹೆಂಗೆ ಈ ಮಾತಾಡೋಂಥ ಕಾರ್ಯಕ್ರಮ ಸಿಕ್ಕಿದಾಗ ಜನಗಳಿಗೆ ಮಾತಾಡೋದೇ ಕೆಲಸ ತಾನೆ. ಭಾಳ ವಿಶೇಷವಾಗಿ ಬಿಗ್ ಬಾಸ್ ಅಂದರೆ ಮಾತಾಡು ಅನಿಸ್ತಾರೆ 100%. ಆ ಒಂದು ಎನರ್ಜಿಯನ್ನು ಮಾತಾಡಿಸ್ತು. ಆ ಗಿಲ್ಲಿ ಗೆಲ್ಲೋಕ್ಕೆ ಕಾರಣನೇ ಅವನ ಮಾತೇ ಕಾರಣ. ಮತ್ತು ಗಿಲ್ಲಿಲಿ ಡಬಲ್ ಎಲ್ ಬರುತ್ತೆ, ಭಾಳ ವಿಶೇಷವಾಗಿ ಡಬಲ್ ಎಲ್ ಬಂದು ಐ ಎಂಡ್ ಆಗುತ್ತೆ. ಯಾವುದೇ ವ್ಯಕ್ತಿ ಹೆಸರಲ್ಲಿ ಡಬಲ್ ಲೆಟ್ರ್ಗಳು ಬಂದಾಗ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡುತ್ತೆ. ಡಬಲ್ ಲೆಟ್ರ್ ವ್ಯಕ್ತಿ ಹೆಸರಲ್ಲಿ ಇರಬೇಕು. ಅದು ಯಾವುದೇ ವ್ಯಕ್ತಿ ಹೆಸರಾಗಿರ್ಬೋದು, ತುಂಬ ರಾಜಯೋಗ. ಇವಾಗ ನೋಡಿ ಹಾಸನ್ ಡಬಲ್ ಎಸ್ ಬರುತ್ತೆ. ಹಾಗಾಗಿ ಹಾಸನದಲ್ಲಿ ತುಂಬ ದೊಡ್ಡ ದಿಗ್ಗಜರೆಲ್ಲ ಹುಟ್ಟಿದ್ದು, ದೇವೇಗೌಡರಾಗಿರ್ಬೋದು, ಯಶ್ ಆಗಿರ್ಬೋದು, ನಾವೆಲ್ಲ ತುಂಬ ದೊಡ್ಡದು. ಬೆಂಗಳೂರಲ್ಲಿ ಕೂಡ ಡಬಲ್ ಎನ್ ಪಾಸ್ ಆಗುತ್ತೆ. ತುಂಬ ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಅದೇ ಥರ ವ್ಯಕ್ತಿ ಹೆಸರಲ್ಲಿ ಪೆಟ್ ನೇಮೋ ಇನ್ನೊಂದೋ ಮತ್ತೊಂದೋ ಇನ್ಸಿಲೋ ಡಬಲ್ ಲೆಟರ್ ಇರಬೇಕು. ಅದೇ ಒಂದು ಮೊಬೈಲ್ ನಂಬರ್ಲು ಅಷ್ಟೇ ಡಬಲ್ ನಂಬರ್ ರಿಪೀಟ್ ಆಗಬೇಕು. ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. 1111 ಆಗಿರ್ಬೋದು. ಈ ಥರದ ಒಂದು ಯೋಗಗಳು ಮೊಬೈಲ್ ನಂಬರ್ಸಲ್ಲಿ, ವೆಹಿಕಲ್ ನಂಬರ್ಸಲ್ಲಿ, ಗಾಡಿ ನಂಬರ್ಸಲ್ಲಿ, ವ್ಯಕ್ತಿ ಎಸ್ಸಲ್ಲಿ ಬಂದಾಗ 100% ಗಿಲ್ಲಿ ಇಲ್ಲಿವರೆಗೂ ಮಾಧ್ಯಮಲ್ಲಿ. ಆಮೇಲೆ ಗಿಲ್ಲಿ ಸೂಪರ್ ಅನ್ನೋ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ. ಉಪೇಂದ್ರನ ಪಿಕ್ಚರ್ಲು ಅಸಿಸ್ಟೆಂಟ್ ಡೈರೆಕ್ಟ್ರು. ಗಿಲ್ಲಿಗೆ ಸಿನಿಮಾದಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಅವಾಗೆಲ್ಲ ಬಂದು ಮಾಡಿದಾಗ ಹೇಳಿದರು, ಗಿಲ್ಲಿಗೆ ಸಖತ್ತು ಸಿನಿಮಾ ರಂಗದ ಫಾಲೋವರ್ಸು, ವೇದಿಕೆ ಫಾಲೋವರ್ಸು, ಬಿಗ್ ಬಾಸ್ ಫಾಲೋವರ್ಸು, ಮತ್ತು ಹಳ್ಳಿ ಜನಾಂಗದ ಫಾಲೋವರ್ಸು, ಮತ್ತು ಬಡತನದ ಪ್ರಾಬ್ಲಮ್ಸು. ಅಂದರೆ ಒಬ್ಬರು ಹಳ್ಳಿ ಅಂದರೆ ಒಂದು 3 ಎಕರೆ 4 ಎಕರೆ ಜಮೀನು ಗದ್ದೆ ಎಲ್ಲ ಇರುತ್ತೆ. ಆದರೆ ಅದನ್ನು ಅವ್ನು ಹಳ್ಳಿ ರೀತಿಯಲ್ಲೇ ಅವನ ಜೀವನವನ್ನು ವಾಸ ಮಾಡ್ದ. ಟೌನ್ ರೀತಿ ಕನೆಕ್ಟ್ ಆಗಲಿಲ್ಲ. ಆಮೇಲೆ ಇದೇ ಗಿಲ್ಲಿ ಇನ್ನೊಂದು 10 ವರ್ಷ ಹೋದಾಗ ಇದೇ ಮಾತಿದ್ರು ಕೂಡ ಅಲ್ಲಿ ವರ್ಕೌಟ್ ಆಗಲ್ಲ. ಯಾಕಂದರೆ ಒಂದು ಫ್ಯಾಮಿಲಿ ಮೆನ್ ಆದರೆ ನನ್ನ ಹೆಂಡ್ತಿ, ನನ್ನ ಮಗಳು ಅನ್ನೋ ಥರ ಇರ್ತೀರಿ. ಇಲ್ಲ ಹಂಗಿರ್ಲಿಲ್ಲ. ಒಳಗಡೆ ಇರೋ ಹುಡುಗಿ ನನ್ನವರು, ಅವರು ನನ್ನ ವಿಲ್ಲನ್ನು, ಇವ್ರು ಹಂಗೆ ಇವ್ರು ಹಿಂಗೆ, ಅವನು ಯಾರು ನನಗೆ ಯಾರು, ಆ ಎನರ್ಜಿನೇ ಬಿಗ್ ಬಾಸಿಗೆ ಬೇಕು. ಯಾಕಂದರೆ ಬಿಗ್ ಬಾಸ್ಗೆ ಪ್ರೋಮೋ ಕಟ್ ಮಾಡಬೇಕು, ಎಲ್ಲ ಕಟ್ ಮಾಡ್ಬೇಕು ಅಂದರೆ ಟೈಮ್ ಸ್ಕ್ರೀನಲ್ಲಿ ಇರಬೇಕು. ಆ ಸ್ಕ್ರೀನಲ್ಲಿ ಹೆಂಗೆ ಬೇಕಾದ್ರೂ ಅವನಿದ್ದ, ಅದನ್ನು ಹೇಗೆ ಬೇಕಾದ್ರೂ ಅದನ್ನು ಚೆನ್ನಾಗಿ ಕಾಣ್ತಾ ಇದ್ದ. ಆಮೇಲೆ ಸಕ್ಸಸ್ಸನ್ನು ನೋಡ್ದ. ಆ ಸಕ್ಸಸ್ಸು ಜನಗಳು ಕರ್ನಾಟಕದ ಆಶೀರ್ವಾದ ಗಿಲ್ಲಿ ಮೇಲಿತ್ತು. ಹಾಗಾಗಿ ಗಿಲ್ಲಿಗೆ ಬಿಗ್ ಬಾಸ್ಗೆ ದೊಡ್ಡ ಫಾಲೋವರ್ಸು, ಬಿಗ್ ಬಾಸ್ಗೆ ದೊಡ್ಡ ಸಕ್ಸಸ್ಸನ್ನು ಕೊಟ್ಟಿದ್ದೆ. ಇದನ್ನೇ ನೆಕ್ಸ್ಟು ಹುಡುಕಬೇಕು. ಈ ಥರ ಮಾತಾಡೋರು ನೆಕ್ಸ್ಟ್ ವರ್ಷ ಎಲ್ಲಿ ತರ್ತಾರೋ ಗೊತ್ತಿಲ್ಲ. ಈ ವರ್ಷ ಅಂತೂ ಗಿಲ್ಲಿದೆ ಕಪ್ಪು. ಗಿಲ್ಲಿ ಇವಾಗ ಕಪ್ ಗೆದ್ದಿಲ್ಲ, ಅವ್ನು ಗಿಲ್ಲಿನ ಒಂದು 4 ವಾರಕ್ಕೆ ಗೆದ್ದುಬಿಟ್ಟಿದ್ದ. ಆಲ್ಮೋಸ್ಟ್ಲಿ ಬಿಗ್ ಬಾಸ್ 15 ವಾರ ನಡೆದ್ರು ಕೂಡ ಹೌದೌದು 4 ವಾರಕ್ಕೇ ಬಿಗ್ ಬಾಸಲ್ಲಿ ಗಿಲ್ಲಿ ಗೆದ್ದಾಗಿತ್ತು. ಆದರೆ ಒಂದು ಕಾರ್ಯಕ್ರಮ ಅಂದಮೇಲೆ 100 ದಿವಸ ನಡೆಸ್ತಿದ್ದು. 40 ದಿವಸಕ್ಕೆ ಗಿಲ್ಲಿ ಆಚೆ ಗೆದ್ದಾಗಿತ್ತು. ಪಬ್ಲಿಕಲ್ಲಿ ಗೆದ್ದಿದ್ದಾರೆ 100%. ಕಪ್ಪು ಅವ್ರದ್ದು. ಪಬ್ಲಿಕ್ ಮನಸ್ಸಲ್ಲಿ ಇವತ್ತು ಗಿಲ್ಲಿನೇ ನಂಬರ್ 1 100%. ಎಲ್ಲರೂ ಗಿಲ್ಲಿ ಭಾಳ ಅದ್ಭುತವಾದ ಒಂದು ಗಿಲ್ಲಿ. ನನ್ನ ಒಂದು ಪ್ರಕಾರ ಈ ಸಿಕ್ಕಾಬಟ್ಟೆ ಓಟ್ನ ಅನೌನ್ಸ್ಮೆಂಟ್ ಮಾಡಿ. ತಾವು ಕೂಡ ಬಿಗ್ ಬಾಸ್ ಮನೇಲಿ ಇದ್ದವರು, ಸೊ ಆ ಪ್ರೆಷರ್ ತಮಗ್ ಗೊತ್ತಿರುತ್ತೆ. ಸೊ ಬಿಗ್ ಬಾಸ್ ಅನ್ನೋದು ಬರೀ ಟಾಸ್ಕ್ಗಳ ಒಂದು ಆಟ ತೋರ್ಸೋದು, ಆಟ ಆಡೋದು ಅಲ್ಲವೇ ಅಲ್ಲ. ಸೊ ಇಟ್ ಇಸ್ ಅ ಮೈಂಡ್ ಗೇಮ್ ಅಂತ. ಅಲ್ಲಿರೋರಿಗೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರಬೇಕು ಮೆಂಟಲಿ, ಫಿಸಿಕಲಿ ಕಿನ್ನ. ಸೊ ನೀವು ಕೂಡ ಫಾಲೋ ಮಾಡ್ತಿದ್ರ ಬಿಗ್ ಬಾಸ್ 12? ನಾನು ಇವತ್ತರೆಗೂ ಬಿಗ್ ಬಾಸ್ ನೋಡಿಲ್ಲ, ಮಾಡಿಲ್ಲ. ನಾನು ಒಳಗಡೆನೆ ಹೋದೆ. ನಾನು ಟಾಸಲ್ಲಿ ಎಲ್ಲರಿಗಿಂತ ನಾನೇ ಗೆದ್ದೆ. ಯಾಕಂದ್ರೆ ನನಗೆ ಕೊನೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಯ ಆಟದ ಬಗ್ಗೆ ತಾವೇನಾದ್ರೂ ಹೇಳ್ತೀರಾ? ಗಿಲ್ಲಿ ಆಟ ಏನು ಆಡಿಲ್ವಲ್ಲ. ಯಾವ್ದಾದ್ರು ಒಂದು ಪ್ರೋಮೋ ತೋರಿಸಿ ಆಟ ಆಡಿರೋದನ್ನ ಮಾತನ್ನಂದ್ರೆ ನೆಗೆಟಿವ್ ಕಮೆಂಟ್ಸ್ ಮಾತು. ಜನಕ್ಕೆ ಏನಾದ್ರು ಗೊತ್ತಾ, ಇವತ್ತು ಎಲ್ಲ TV ನೋಡೋರು ಅಂಥವ್ರೇ ತುಂಬ ಜವಾಬ್ದಾರಿಯಾಗಿರೋರು. ಇವಾಗ ನೋಡಿ, ಎಲ್ಲರೂ ಕೂಡ ಒಂದು ಮೀಡಿಯಮ್ ಕೆಲಸಗಾರರು, ಮೀಡಿಯಮ್ ಅವ್ರು ಬಂದು ಕೂಗ್ತಾ ಇದ್ದಾರೆ. ಇದರಲ್ಲಿ ತುಂಬ ದೊಡ್ಡ ಅಫಿಷಿಯಲ್ಸು, ತುಂಬ ಜವಾಬ್ದಾರರು ಯಾರೂ ಇಲ್ಲ. ಗುರುಗಳೇ, ನಟನೆ ಶಿವರಾಜ್ ಕುಮಾರ್ ಹೇಳ್ಕೊಳ್ಳಿ, ಅವರು ಅದೇ ಡಿಪಾರ್ಟ್ಮೆಂಟ್ ಹೋಗಿ ಕೇಳ್ತಾರೆ ಒಂದು ಕೊಡಿ, ಇಂಟ್ರ್ಯೂ ಕೊಡಿ ಅಂತ. ಅದು ಸಹಜ ಆಗುತ್ತೆ. ಅವ್ರು ಎಲ್ಲರಿಗೂ ಕೊಡಬೇಕಾಗತ್ತೆ. ಅವಾಗ ಹಂಗಾಗಲ್ಲ. ಅಂದರೆ ಏನಾಗುತ್ತೆ ಅಂದರೆ, ಒಂದು ವರ್ಗ, ಒಂದು ಹಳ್ಳಿ ಜನ, ಒಂದು ವರ್ಗದವರೇ ಜಾಸ್ತಿ ನೋಡ್ತಾರೆ ಅಫಿಷಿಯಲ್ಸ್ಗಿಂತಲೇ. ಇಲ್ಲೇನಾಗುತ್ತೆ, IT-BT ಕಂಪ್ನಿ ಬಂದು ಮಾತಾಡ್ತಾವ್ರಾ, ಅವರದ್ದೇ ಮೈಂಡ್ ಬೇರೆ ಸೆಟ್ಟಿಂಗು. ಅದು ದೊಡ್ಡ ಒಂದು ದೊಡ್ಡ ವ್ಯಕ್ತಿ ಮೈಂಡ್ ಬೇರೆ.
ಇವಾಗ ಈ ಪ್ರೋಗ್ರಾಮ್ ಯಾರ್ದು? ನಾರ್ಮಲ್ ವ್ಯಕ್ತಿಗಳು, ನಾರ್ಗಮ್ ಕಾರ್ಯಕ್ರಮ, ಇವರೆಲ್ಲರೂ ಕರೆಕ್ಟಾಗಿ ಗಿಲ್ಲಿ ರೀಚ್ ಆದ ಗಿಲ್ಲಿಗೆ ಆ ಆಡಿಯನ್ಸು, ಆ ವೆದರು, ಮತ್ತು ಅವ್ನಿಗಿರೋವಂಥ ಹಳ್ಳಿ ವೆದರ್ ಅಲ್ಲಿಗೆ ಅಡ್ಜಸ್ಟ್ ಆಗಿದ್ದು ಎಲ್ಲ ಅವ್ನಿಗೆ ಹೆಲ್ತು ಎಲ್ಲ ಕೈ ಕೊಡ್ತು. ಹೆಲ್ತ್ ಕೂಡ ಕೈ ಕೊಡ್ಬೋದಾಗಿತ್ತು. ಒಬ್ಬೊಬ್ಬರು ತುಂಬ ಫಿಟ್ಟಾಗಿರ್ತಾರೆ, ಅಂದರೆ ಗಿಲ್ಲಿ ಬಿಗ್ ಬಾಸಲ್ಲಿ ಸಖತ್ ಇಷ್ಟ ಆಗಿರ್ತಾರೆ, ಗೇಮಲ್ಲಿ ಇಂಜೂರ್ಡ್ ಮಾಡ್ಕೊಂಡು ಆಚೆ ಬಂದುಬಿಡ್ತಾರೆ. ಅವ್ನಿಗೆ ಇಂಜೂರ್ಡ್ ಆಗದಿರೋದು ಮತ್ತು ವೆದರ್ಸು A to Z ಅವನಿಗೆ ಕಾಪಾಡ್ತು. ಆ ಕಾಪಾಡಿರೋದ್ರಿಂದಲೇ ಇವತ್ತು ಗಿಲ್ಲಿ ಇದನ್ನು ಗೆದ್ದಿರೋದ್ರಿಂದ ಏನು ಮಾಡ್ತಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರು ಒಂದು ಕರೆದು ಸೈಟ್ ಕೊಡ್ತಾರೆ ಕಣೆ ಗೊತ್ತಿಲ್ಲ. ಭಾಗದರು, ಯಾಕೆಂದರೆ ನೆಕ್ಸ್ಟ್ ಇನ್ನು 2 ವರ್ಷಕ್ಕೆ ಎಲೆಕ್ಷನ್ ಇದೆ, ಖಂಡಿತ ಕೂಡ ಕ್ಯಾನ್ವಾಸಿ ಬೇಕಾಗ್ಬೋದು. ಒಂದು ಜನರ ಬಿಗ್ ಬಾಸ್ ಎಲ್ಲರೂ ಗೆಲ್ತಾರೆ, ಇಷ್ಟು ಭರ್ಜರಿ ಓಟು ಯಾರು ಗೆದ್ದರು 35 ಲಕ್ಷ ಏನೋ ಓಟ್ ಕೇಳಿದ್ರಲ್ವ, 35 ಲಕ್ಷ ಓಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 35 ಕೋಟಿ ಓಟ್ ಬಂದಿದೆ. ಒಬ್ಬ MP ಗೆಲ್ಲದೇ 1 ಲಕ್ಷ ಓಟಲ್ಲಿ, ಒಬ್ಬ MLA ಗೆಲ್ಲದೆ 75,000 ಓಟಲ್ಲಿ 35,000 ಕೋಟಿ ಅಂದರೆ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ 99% ಒಂದು ಯಾರಿಗೂ ಅವ್ರು ಓಟ್ ಬೀಳೋಣಪ್ಪ. 100% ಒಂದು CM ಇವರು ನಿಂತರೂ ಕೂಡ ಅವ್ರಿಗೆ ಓಟ್ ಬೀಳೋ ಲೆವೆಲಲ್ಲಿ ಅಷ್ಟು ಓಟ್ ಬಿದ್ದು. ಎಷ್ಟು MLA ಲೆಕ್ಕನೋ, ಎಷ್ಟು MP ಲೆಕ್ಕನೋ, ಅದೇನೆ ಇದಕ್ಕಾರ ಅವನಿಗೆ ಒಂದು ಸರ್ಕಾರ ಗೌರವ ಕೊಡಬೇಕು. ಒಂದು ಕಾರ್ಯಕ್ರಮನ ಗುರುತಿಸಿ ಸರ್ಕಾರ ಗೌರವ ಕೊಟ್ಟರೆ ಗಿಲ್ಲಿಗೆ ಇನ್ನೂ ಒಳ್ಳೆಯದು. ಗಿಲ್ಲಿ 100% ಹೆವಿ ಇವತ್ತು ಗೆದ್ದಿದ್ದಾರೆ, ಒಳ್ಳೇದಾಗಲಿ ಅವ್ರಿಗೆ ಎಲ್ಲರಿಗೂ. ಗೆದ್ದಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಿದ್ರೆ, ಸೊ ನಿಮ್ಮ ಪ್ರಕಾರ ಗೆಲ್ತಾರೆ ನೋಡಿ. ಜನಗಳ ಮನಸ್ಸಲ್ಲಿ ಗೆಲ್ಲೋದು ಮುಖ್ಯ, ಕಪ್ಪು ಅವ್ರದ್ದಾಗಿರ್ಬೋದು. ನಮ್ಮ ಮನಸ್ಸಲ್ಲಿ ಗಿಲ್ಲಿ ಗೆದ್ದಿದ್ದಾನೆ 100%. 99% 7:30-8 ಗಂಟೆಗೆಲ್ಲ ಮಿನಿಮಮ್ ಬಿಗ್ ಬಾಸಲ್ಲಿ ವಿನ್ನಿಂಗ್ ಕೊಡ್ತಾರೆ. ಇನ್ನು 2 ಅವರ್ 1 ಅವರ್ ಇದ್ದಂಗೆ 100% ಅದನ್ನು ಹಾಗೇ ನಡೆಸ್ತಾರೆ. ನಾವಿದ್ದಾಗಲೂ ಹಾಗೇ ನಡೆಸಿದ್ರು 100%. ಬಿಗ್ ಬಾಸ್ ವಿನ್ನಿಂಗ್ ಒಳಗಡೆ ಆದಮೇಲೆ ಯಾರನ್ನೂ ಆಚೆ ಕಳಿಸಲ್ಲ, ಕ್ಲೋಸ್ ಮಾಡ್ತಾರೆ.